ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಅವರು ನೀಡಿರುವಂತಹ ಸೆಪ್ಟೆಂಬರ್ ಕ್ರಾಂತಿಯ ಮಾತಿದೆಯಲ್ಲ, ಅದು ಈಗಾಗಲೇ ಬಹಳಷ್ಟು ಸಂಚಲನವನ್ನು ಸೃಷ್ಟಿಸಿದೆ. ಈ ವಿಚಾರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ರಾಜಣ್ಣ ಅವರಿಗೆ ಮಾಹಿತಿ ಇರುತ್ತೆ, ಅದಕ್ಕೆ ಅಂತ ಹೇಳಿಕೆ ಕೊಟ್ಟಿರ್ತಾರೆ ಅಂತ ಹೇಳೋದ್ರ ಮೂಲಕವಾಗಿ ಒಂದಿಷ್ಟು ಅಚ್ಚರಿಯನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಮುಖ್ಯಮಂತ್ರಿಯವರು ನನಗೇನು ಗೊತ್ತಿಲ್ಲ ಅಂತ ಹೇಳಿದರೆ ಉಪಮುಖ್ಯಮಂತ್ರಿಯವರು ಮೌನಕ್ಕೆ ಶರಣಾಗಿದ್ದಾರೆ. ಸೆಪ್ಟೆಂಬರ್ ಕಳೀಲಿ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರುವಾಗ್ತದೆ. ಕಾಂಗ್ರೆಸ್ನಲ್ಲೀಗ ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಸೆಪ್ಟೆಂಬರ್ನಲ್ಲಿ ಮಹಾಕ್ರಾಂತಿ ಎಂದಿದ್ದ ಸಚಿವ ಕೆ.ಎನ್. ರಾಜಣ್ಣ ಮಾತಿಂದ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎದ್ದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬದಲಾಗ್ತಾರೆ ಅಂತ ವಿಪಕ್ಷಗಳ ಆರೋಪ ಒಂದ್ ಕಡೆ, ಸಂಪುಟ ಪುನಾರಚನೆ ಆಗಬಹುದು ಎಂಬ ಚರ್ಚೆ ಇನ್ನೊಂದು ಕಡೆ. ಎಲ್ಲದರ ಮಧ್ಯೆ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿರ್ತಾರೆ ಅನ್ನೋದು ಕಾಂಗ್ರೆಸ್ನಲ್ಲಿ ಪ್ರಚಲಿತವಾಗಿದೆ. ಯಾಕಂದ್ರೆ ಸಿಎಂ ಬದಲಾವಣೆಗೆ ರಾಹುಲ್ ಗಾಂಧಿ ಆಸಕ್ತಿ ತೋರುತ್ತಿಲ್ಲ. 2028ರವರೆಗೂ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯುತ್ತಾರೆ ಅಂತ ಹೈಕಮಾಂಡ್ ಹಂತದಲ್ಲಿ ಮಾತುಕತೆ ನಡೀತಾ ಇದೆ. ರಾಹುಲ್ ಗಾಂಧಿಯವರ ನಡೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಕಂಗೆಟ್ಟಿದ್ದು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಕನಸಿಗೆ ರಾಹುಲ್ ಗಾಂಧಿಯವರೇ ಅಡ್ಡಿ ಅನ್ನೋದು ಡಿಕೆಶಿ ಆಪ್ತರೇ ಮಾತಾಡಿಕೊಳ್ತಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾಗಲೇ ಸಿಎಂ ಸಿದ್ದರಾಮಯ್ಯನವರ ಆಪ್ತರಲ್ಲಿ ಒಬ್ಬರಾದ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಸೆಪ್ಟೆಂಬರ್ನಲ್ಲಿ ಕ್ರಾಂತಿಯಾಗತ್ತೆ ಅಂತ ಬಾಂಬ್ ಹಾಕಿದ್ರು. ರಾಜಣ್ಣ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಮಿಂಚಿನ ಬೆಳವಣಿಗೆಗಳು ಶುರುವಾಗಿದ್ರೆ ಸಹಕಾರ ಸಚಿವ ಕೆ.ಎನ್. ರಾಜಣ್ಣನವರು ಮಾಹಿತಿ ಇಲ್ಲದೆ ಏನೂ ಮಾತಾಡಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅಚ್ಚರಿ ಹೇಳಿಕೆ ಕೊಟ್ಟರು. ಎಲ್ಲ ಬಹಳ ಕೂಲ್ ಆಗಿದೆ, ಎಲ್ಲ ತಣ್ಣ ಗಾಳಿ ಬೀಸ್ತಾ ಇದೆ. ಸೆಪ್ಟೆಂಬರ್ ಕಳೀಲಿ ಅಂತ ಇದ್ದೀನಿ, ಸೆಪ್ಟೆಂಬರ್ ಕಳೀಲಿ ಅಂತ. ನನಗೆ ಈ ಕಡೆ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರುವಾಗ್ತದೆ. ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಅವ್ರಿಗೆ ಯಾವುದೋ ಮಾಹಿತಿ ಇರಬೇಕು. ಇಲ್ಲದೇ ಇದ್ದರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ನೀವು ಅವರನ್ನೇ ಕೇಳಿದರೆ ವಿವರವಾಗಿ ಹೇಳ್ತಾರೆ. ಗೃಹ ಸಚಿವ ಪರಮೇಶ್ವರ್ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಕ್ರಾಂತಿ ಮಾತು ಸರ್ಕಾರದಲ್ಲಿ ತಲ್ಲಣ ಎಬ್ಬಿಸಿದ್ದು. ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಕರೆದು ಮಾತಾಡ್ತೀನಿ ಎಂದ್ರು. ಸಿಎಂ ಆರ್ಥಿಕ ಸಲಹೆಗಾರರಾಗಿರುವ ಬಸವರಾಜ ರಾಯರೆಡ್ಡಿ ಅವರು ಸಿಎಂ ಸಿದ್ದರಾಮಯ್ಯ ಮಾಸ್ ಲೀಡರ್, ಸಿಎಂ ಬದಲಾವಣೆ ಆಗಲ್ಲ ಅಂದ್ರು. ಸಿಎಂ ಬದಲಾವಣೆ ವಿಚಾರದಲ್ಲಿ ನಾನು ಒಬ್ಬ ವೋಟರ್, ಶಾಸಕರ ಬೆಂಬಲ ಸಿದ್ದರಾಮಯ್ಯನವರಿಗೆ ಇದೆ, ಕೆಲವರು ತಮ್ಮ ಖುಷಿಗೋಸ್ಕರ ಮಾತಾಡ್ತಾರೆ ಅಷ್ಟೇ ಅಂದ್ರು. ರಾಜಣ್ಣ ಏನ್ ಹೇಳಿದಾನೆ, ಬೆಳವಣಿಗೆ ಆಗ್ಬಹುದು ಅಂತ. ದೇರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಇಟ್ ಡಸಂಟ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗುತ್ತೆ ಅಂತ ಹೇಳಿದಾರ. ಇಟ್ ಈಸ್ ಬೆಟರ್ ಟು ಇಗ್ನೋರ್ ಇಟ್. ಬೆಟರ್ ಟು ಇಗ್ನೋರ್ ಇಟ್. ಇಟ್ ಈಸ್ ಡಿಸರ್ವ್ ಟು ಬಿ ಇಗ್ನೋರ್ಡ್. ಸ್ವಾಭಾವಿಕವಾಗಿ ಈಗ ಕಾಲದ ಬದಲಾವಣೆ ಆದಾಗ ಆ ಟರ್ಮ್ನಾಗ ಹಂಗಿತ್ತಪ್ಪ, ಈ ಟರ್ಮ್ನಾಗ ಹಿಂಗಿತ್ತು, ನೀವು ಮೊದಲಂಗೆ ಆಗ್ರಿ ಅಂತ ನಾವು ಅಡ್ವೈಸ್ ಮಾಡ್ತಾ ಇದ್ದೀವಿ. ಇನ್ನೂ 3 ವರ್ಷ ಇದೆ, 2 years 11 months ಇದೆ. ಅದಕ್ಕೆ 2 ವರ್ಷ 11 ತಿಂಗಳಿದೆ. CM ಅವರೇ ಸ್ಟ್ರಾಂಗ್ ಆಗಿ ಒಳ್ಳೆ ಆಡಳಿತ ಕೊಡಿ. ನಾವು ಏನು ಕಡಿಮೆ ಇದ್ದೀವಿ, ಅವ್ರಿಗೆ ಅಡ್ವೈಸ್ ಮಾಡ್ತೇವೆ, ಸ್ಟ್ರಾಂಗ್ ಮಾಡ್ತೇವೆ, ಒಳ್ಳೆ ಆಡಳಿತ ಕೊಡಬೇಕನ್ನೋದು ನಮ್ಮ ಆಸೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ ಅವರನ್ನೇ ಕೇಳಿ ಅಂದ್ರು. ಸಚಿವ MB ಪಾಟೀಲರನ್ನ ಕೇಳಿದ್ರೆ ಯಾವ ಕ್ರಾಂತಿನೂ ಆಗಲ್ಲ ಅಂದ್ರು. ಸರ್ಕಾರದಲ್ಲಿ ಸೆಪ್ಟೆಂಬರ್ ನಂತರ ಸಾಕಷ್ಟು ಕ್ರಾಂತಿ ಆಗುತ್ತೆ ಅನ್ನೋ ಮಾತುಗಳು ರಾಜಣ್ಣ ಅವರು ಹೇಳ್ತಾ ಇರೋದು. ಸತೀಶ್ ಜಾರಕಿಹೊಳಿ ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಮಾತಾಡ್ಬಿಟ್ಟು ತಮ್ಮ ತಿಳಿಸ್ತೀನಿ. ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅವ್ರನ್ನೇ ಕೇಳಿ ನೀವು. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಾಗ ಯಾವುದು ಕೂಡ ಕ್ರಾಂತಿಗಳು ಇದು ಎಲ್ಲ ನಡೆಯೋದಲ್ಲ. ನಾವು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಕ್ರಾಂತಿಯಲ್ಲಿ ಭಾಗವಹಿಸಿದಂತೆ ಏನೋ ಅವರು. ಹೀಗಾಗಿ ನಮ್ಮಲ್ಲಿ ಪಕ್ಷದಲ್ಲಿ ಏನೇ ಇದ್ರೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಎಲ್ಲರೂ ಇದ್ದಾರೆ. ಕಾಲಕ್ಕೂ ಕೂಡ ಏನೆಲ್ಲ ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನಗಳನ್ನು ಮಾಡ್ತಿರ್ತದೆ. ಹೀಗಾಗಿ ಯಾವ ಕ್ರಾಂತಿನೂ ಇಲ್ಲ. ಸೆಪ್ಟೆಂಬರ್ನಲ್ಲಿ ಏನ್ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ದೇ ಆದ್ರೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕಾಂಗ್ರೆಸ್ನಲ್ಲಿ ಪೈಪೋಟಿ ನಡೀತಿದೆ. ಇನ್ನೊಂದು ಕಡೆ ಸಚಿವರಾಗೋಕೆ ಅನೇಕ ಶಾಸಕರು ತುದಿಗಾಲಲ್ಲಿ ನಿಂತಿರೋರು. ಬದಲಾವಣೆ ಆಗತ್ತೆ, ಆಗ್ಬೇಕು, ಆಗ್ಲಿ ಅಂತ ಕಾಯ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.